ಕೊಪ್ಪಳದಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹೊಸಲಿಂಗಾಪುರ ಗ್ರಾಮದ ರಸ್ತೆಗಳಂತೂ ಜಲಾವೃತ ಆಗ್ಬಿಟ್ಟಿದ್ದಾವೆ ಧಾರಾಕಾರ ಮಳೆಯಿಂದಾಗಿ. ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ನೀರು ಹರಿತಾ ಇದೆ. ರಸ್ತೆಗಳ ಮೇಲೆ ನೀರು ಬಂದ್ಬಿಟ್ಟಿದೆ. ನದಿ, ಹಳ್ಳ, ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ಬಂದಿರೋದ್ರಿಂದ ಮಳೆಗೆ ಗ್ರಾಮೀಣ ಭಾಗದ ಜನಜೀವನ ಅಂತೂ ಸಂಪೂರ್ಣ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ರಸ್ತೆಗಳಂತೂ ಕೆಸರು ಗದ್ದೆ ಆಗ್ಬಿಟ್ಟಿದ್ದಾವೆ. ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನರು. ಕೆಲವು ಕಡೆ ಇನ್ನೂ ರಸ್ತೆ ಸಂಪರ್ಕ ಸರಿಯಾಗಿರೋದಿಲ್ಲ. ಇನ್ನು ಕೆಲವು ಕಡೆ ಇರುವಂಥ ರಸ್ತೆಗಳು ಮಣ್ಣು ಗದ್ದೆ, ರಸ್ತೆ ಕೆಸರು ಗದ್ದೆ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ರಸ್ತೆಗಳು ಇನ್ನೂ ಕೂಡ ಹದಗೆಟ್ಟು ಹೋಗ್ತವೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರ ಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರ ಹಾಕ್ತಾರೆ, ಹಿಡಿ ಶಾಪ ಹಾಕ್ತಾರೆ. ವೋಟ್ ಕೇಳೋದಕ್ಕೆ ಮಾತ್ರ ಜನಪ್ರತಿನಿಧಿಗಳು, ಅದೇ ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಬರಲ್ಲ, ಇಲ್ಲಿ ಗೆದ್ದು ಹೋದ್ಮೇಲೆ ಮುಗೀತವ್ರು ಅಂತೇಳಿ ಮಳೆ ಅವಾಂತರಗಳಿಂದಾಗಿ ಕಂಗೆಟ್ಟಿರುವಂಥ ಜನರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ರೋಡೆಲ್ಲ ಹೆಂಗೈತಿ ಮಳೆಯಾಗಿ ಎಲ್ಲ ರಸ್ತೆ ಎಲ್ಲ ಕೆಟ್ಟೋಗೈತಿ. ಇದನ್ನು ಯಾರಾದರೂ ಮಾಡಿಸಿದ್ರೆ ಅನುಕೂಲ ಆಗುತ್ತೆ. ಅಧಿಕಾರಿಗಳು ಈ ಥರ ರಸ್ತೆಯಲ್ಲಿ ಹೆಂಗಿರ್ತೀರಿ ನೀವು? ಹೇಳ್ಬೋದಲ್ಲ ಮೇಲಧಿಕಾರಿಗಳಿಗೆ. ನೋಡೋದ ಈ ಥರ ಇದ್ದ